ಹಲೋ ಮೈ ಡಿಯರ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ನನ್ನ ಮಾರ್ನಿಂಗ್ ಮೇಡ್ ಇಲ್ಲದಾಗ ಅಥವಾ ಹೆಲ್ಪರ್ ಇಲ್ಲದಾಗ ನನ್ನ ಮಾರ್ನಿಂಗ್ ಡೇ ಫುಲ್ ಹೇಗೆ ಹೋಗುತ್ತೆ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಮೇಡ್ ಇದ್ದಾಗ ನಾನು ಅವಳು ಬಂದ ಮೇಲೆ ವರ್ಕೌಟ್ಗೆಲ್ಲ ಹೋಗೋದಿರುತ್ತೆ. ಇಲ್ಲ ಅಂದರೆ ಅರ್ಲಿ ಮಾರ್ನಿಂಗ್ 5:30 ಆ ಥರ ಸ್ಲಾಟ್ ಇರುತ್ತೆ. ಸೊ ಅದಕ್ಕೆ ಗ್ರೂಪ್ ಸೆಷನ್ಗೆ ಹೋಗ್ಬಿಡ್ತೀನಿ ನಾನು ಕಲ್ಟ್ ಫಿಟ್ಗೆ. ಸೊ ನಾನೇನು ಮಾಡ್ತೀನಿ ಅಂದರೆ 4:45 ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಎಲ್ಲದನ್ನೂ ರೆಡಿ ಮಾಡಿಕೊಂಡು ಹೊರಡೋ ಅಷ್ಟರೊಳಗೆ ಕರೆಕ್ಟ್ ಆಗುತ್ತೆ. ನಾವು ಒಂದು 15 ಮಿನಿಟ್ಸ್ ಮುಂಚೆ ಇರಬೇಕು. ಸೊ ಒಂದು 50 ಮಿನಿಟ್ಸ್ ವರ್ಕೌಟ್ ಇರುತ್ತೆ, ಗ್ರೂಪ್ ವರ್ಕೌಟು. ಸೊ ಇವಾಗ ಸದ್ಯಕ್ಕೆ ಬರೀ ಒಂದು ಮಾತ್ರ ಮಾಡೋಕ್ಕಾಗ್ತಿರೋದು ನನ್ನ ಕೈಯಲ್ಲಿ. ಸೊ ಜಿಮ್ ವರ್ಕೌಟ್ ಅಲ್ಲ, ಆಮೇಲೆ ನೆಕ್ಸ್ಟ್ ಮಂತಿಂದ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಏನಾದರೂ ಒಂದು ಆ್ಯಕ್ಟಿವಿಟೀಸಲ್ಲಿ ನಾವು ಇರಲೇಬೇಕಾಗುತ್ತೆ. ನಾನು ಸ್ಕಿಪ್ ಮಾಡಲ್ಲ. ಅಟ್ಲೀಸ್ಟ್ ವೀಕಲ್ಲಿ 5 ಡೇಸ್ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ. ಬಿಕಾಸ್ ನಮ್ಗೆ ಅದರಲ್ಲಿ ಇವಾಗ ಒಂಥರ ಅದೇ ಇವಾಗ ನಮಗೊಂದು ಲೈಫ್ದು ಪಾರ್ಟ್ ಆಗಿಬಿಟ್ಟಿದೆ. ಸೊ ವರ್ಕೌಟ್ ಅನ್ನೋದು ಅದನ್ನು ಮಾಡಲೇಬೇಕಾದ ಒಂದು ಅನಿವಾರ್ಯ ಇದೆ ನಮಗೆ. ಸೊ ಹಾಗಾಗಿ ನಾನು ಅದನ್ನು ಮಾಡ್ತೀನಿ. ಹಾಗೆ ವಾರದಲ್ಲಿ 7 ದಿನವೂ ಮಾಡಬೇಕು ಅಂತ ಏನಿಲ್ಲ. ರೆಸ್ಟ್ 1 ದಿನ ಅಥವಾ 2 ದಿನ ಮಿಡಲಲ್ಲಿ ಕೊಟ್ಟರೆ ಸಾಕು. ಮಿಕ್ಕಿದ ಟೈಮು ಆರಾಮಾಗಿ ನೀವು ಮಾಡ್ಕೋಬೋದು. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ನಮ್ಮದು ಬ್ಯಾಕ್ ಸೈಡ್ ಗೇಟು ಓಪನ್ ಆಗಿರಲ್ಲ. ಅದು ಓಪನ್ ಆಗೋದೇ 7 o'clock. ಸೊ ಈ ಮೊಬೈಲಲ್ಲಿ ಸ್ವಲ್ಪ ಬೆಳಕಿರೋ ಥರ ಇದೆ, ಇನ್ನೂ ಸ್ವಲ್ಪ ಕತ್ಲೆನೇ ಇದೆ. ಸೊ ಫ್ರಂಟ್ ಗೇಟಿಂದನೇ ನಾವು ಜಿಮ್ಗೆ ಹೋಗಬೇಕು. ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದ್ದಾವೆ. ತುಂಬ ಪ್ರಶಾಂತವಾಗಿ ವರ್ಕೌಟ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಹಸ್ಬೆಂಡ್ಗೆ ಸ್ವಲ್ಪ ಮಂಡಿ ನೋವು ಇರೋದ್ರಿಂದ ಅವ್ರು ವರ್ಕೌಟಿಗೆ ಹೋಗ್ತಾ ಇಲ್ಲ. ಹಾಗಾಗಿ ಈ ಟೈಮ್ನ ನಾನು ಯೂಸ್ ಮಾಡ್ಕೊತಿದ್ದೀನಿ. ಇಲ್ಲಾಂದರೆ ಮಾರ್ನಿಂಗ್ ಟೈಮ್ಗೆ ಅವರೇ ಹೋಗೋದು. ಸೊ ನಾನು ಪಾಪುನ ನೋಡ್ಕೊಳ್ತೀನಿ. ಬಿಕಾಸ್ ಬೇಬಿ ಇರೋದ್ರಿಂದ ಯಾರಾದರೂ ಒಬ್ಬರು ಮನೆಯಲ್ಲಿ ಇರಲೇಬೇಕಾಗತ್ತೆ. ಸೊ ವರ್ಕೌಟಿಗೆ ಹೋಗಿ ಮುಗಿಸ್ಕೊಂಡು ಬಿಟ್ಟಾಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ವರ್ಕೌಟ್ ಸೆಷನ್. ಎಷ್ಟು ಗ್ಲೋ ಇರುತ್ತೆ ಅಂದರೆ ಅಷ್ಟು ಗ್ಲೋ. ನೋಡಿ ನ್ಯಾಚುರಲಾಗಿ ಎಷ್ಟು ಗ್ಲೋ ಇದೆ, ಹಾಗೆ ಅಷ್ಟು ತಣ್ಣಗಿದೆ. ಮತ್ತು ಚಳಿ ಸ್ವಲ್ಪ ಮಾರ್ನಿಂಗೆ ಆದರೂ ಬೇವ್ತು ಸುರಿತಾ ಇದೆ. ಸೂಪರಾಗಿತ್ತು ಇವತ್ತಿನ ವರ್ಕೌಟು. ಗ್ರೂಪಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ವರ್ಕೌಟೆಲ್ಲ ಬಂದು ಯಾವುದೇ ರೀತಿ ವಿಡಿಯೋ ಮಾಡೋಕ್ಕೆ ಇಲ್ಲ ಪರ್ಮಿಷನ್. ಸೊ ಹಾಗಾಗಿ ನಾನು ಅದನ್ನೆಲ್ಲ ಏನೂ ತೋರ್ಸೋಕ್ಕೋಗಿಲ್ಲ. ಇವಾಗೆಲ್ಲ ಬ್ಯಾಂಗ್ಳೂರಲ್ಲಂತೂ ನೈಟ್ ಆದರೆ ವಿಪರೀತ ಮಳೆ ಬರ್ತಾಯಿದೆ. ಬೆಳಗ್ಗೆ ಆದರೆ ಸೂಪರಾಗಿ ಸನ್ ಬಂದು ರೈಸ್ ಆಗ್ತಾಯಿದ್ದಾನೆ. ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನನ್ನ ಮೊಬೈಲಲ್ಲಿ ಅಷ್ಟು ಕರೆಕ್ಟಾಗಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ಸೂಪರಾಗಿ ಉದಯ ಆಗ್ತಾಯಿದ್ದಾನೆ. ಸೊ ಮತ್ತೆ ಮನೆಗೆ ಬಂದಮೇಲೆ ಮಿಕ್ಕಿರೋ ಕೆಲಸಗಳೆಲ್ಲ ಇರುತ್ತೆ. ಮಲಗಿರ್ತಾರೆ ಅವರು. ಬಿಕಾಸ್ ಇದೊಂದು ವೀಕ್ ಎಂಡ್ ಆಗಿರೋದ್ರಿಂದ ಅವರು ಬೆಳಗ್ಗೆ ಬೇಗ ಎದ್ದೊಳಲ್ಲ. ಬಟ್ ನಾನು ಬೆಳಗ್ಗೆನೇ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಬಿಡ್ತೀನಿ. ಸೊ ನೋಡಿ, ಮೊಳಕೆ ಕಾಳನ್ನ ಚೆನ್ನಾಗಿ ನೆನೆ ಹಾಕಿದ್ದೆ. ಅದನ್ನು ನಾವು 2 days ಇಟ್ಟು ಆರಾಮಾಗಿ ಮಾಡ್ಬೋದು. ಸೊ ಬರ್ತಾನೆ ನಾನು ನಮ್ಮ ಅಂಗಡಿಯಲ್ಲಿ ಅದು 7:10 ಓಪನ್ ಆಗುತ್ತೆ. ಹಾಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಅಲ್ಲಿಂದ ಇದನ್ನೆಲ್ಲ ತೊಗೊಂಬಂದ್ಬಿಟ್ಟೆ. ಫ್ರೆಶ್ ಆಗಿರುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಬಿಡೋಣ. ಬೆಳ್ಳುಳ್ಳಿ ಎಲ್ಲ ಸುಳಿದಿಟ್ಕೊಂಬಿಡೋಣ. ಯಾಕಂದರೆ ಆಲ್ರೆಡಿ ನಾನು ಒಂದು 3 ಡೇಸಿಂದನೇ ಬೆಳ್ಳುಳ್ಳಿ ಸುಳಿಯೋಕ್ಕೆ ಶುರು ಮಾಡಿದ್ದೀನಿ. ನಮ್ಮ ಹೆಲ್ಪರ್ ಇದ್ದರೆ ಅದೆಲ್ಲ ಮಾಡಿಕೊಡೋರು. ಬಟ್ ಇವಾಗ ನಾನೇ ಮಾಡ್ಕೊಳ್ಳೋದ್ರಿಂದ ದಿನಕ್ಕೆ ಒಂದು 3-4 ನಾನೇ ಸುಳಿದಿಡ್ತಿದ್ದೀನಿ. ಬಿಕಾಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿದೆ. ಹಾಗೆ ಬರ್ತಾ ನಾನು ಶುಂಠಿನೂ ತೊಗೊಂಡು ಬಂದುಬಿಟ್ಟೆ. ಸೊ ಅದನ್ನು ನೀರಲ್ಲಿ ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಬಿಟ್ರೆ ಮಣ್ಣೆಲ್ಲ ಹೋಗುತ್ತೆ. ಒಂದು 2 ನಿಮಿಷ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಈ ರೀತಿ ತೆಗೆದುಬಿಡಿ. ನಾನು ಹಿಂಗೆ ತೆಗಿತೀನಿ. ನೀವು ಬೇಕಾದ್ರೆ ನೈಫಲ್ಲಿ ಕೂಡ ಲೈಟಾಗಿ ಮೇಲೆ ಇರೋ ಸಿಪ್ಪೆ ಮಾತ್ರ ತೆಗೆದ್ರೂ ಸಾಕಾಗುತ್ತೆ. ಸೊ ಬಟ್ ಆದರೆ ಇದು ನನಗೆ ಸ್ವಲ್ಪ ಈಸಿ ಅನಿಸುತ್ತೆ. ತುಂಬ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಲ್ವ. ಒಂದು ಸತಿ ನಾನು ಮಾಡಿಟ್ಕೊಂಡ್ರೆ ನಂಗೆ 3 ಮಂತ್ಸ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನನಗೆ ಫ್ರೆಶ್ಶಾಗೇ ಇದ್ದಂಗೆ ಇರುತ್ತೆ. ಸೊ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಬಂದು ಪೇಸ್ಟ್ ಮಾಡೋದಲ್ಲ, ಒಂದು ಯೂಟ್ಯೂಬಲ್ಲಿ ನೋಡಿದೆ. ಬಿಫೋರಿಂದನೇ ನಾನು ಪ್ಯಾಕೆಟ್ನೆಲ್ಲ ಯೂಸ್ ಮಾಡಲ್ಲ. ತುಂಬ ರೇರಾಗಿ ಲೈಫಲ್ಲಿ ನಾನು 1 ಸತಿನೋ 2 ಸತಿನೋ ಯೂಸ್ ಮಾಡಿರ್ಬೋದು ಅಷ್ಟೇ. ಬಟ್ ಆದರೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ತುಂಬ ಹಳೆ ಶುಂಠಿ, ಹಳೆ ಈರುಳ್ಳಿ, ಹಾಳಾಗಿರೋ ಈರುಳ್ಳಿ ಅಂದರೆ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಮಾಡ್ತಾರೆ ಅಂತ ಏನೇನೋ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಎಷ್ಟೇ ಕಷ್ಟ ಆದರೂ ಮನೇಲಿ ನಮ್ಮ ಕಣ್ಮುಂದೆ ಕೇಳದೇ ಇದ್ದರೆ ಪರವಾಗಿಲ್ಲ, ಅದನ್ನು ಕೇಳಿಬಿಟ್ಟು ಮತ್ತೆ ಅದನ್ನು ಬೈ ಮಾಡಿ ಹಾಕೋದು ನಂಗೆ ಸ್ವಲ್ಪ
ಕಷ್ಟ ಅನಿಸುತ್ತೆ. ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ ನಾವೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೊ ರೇಷಿಯೋ ಏನಿರಬೇಕಂದ್ರೆ ಈಕ್ವಲ್ ರೇಷಿಯೋನೇ ಇರಬೇಕು. ಎಷ್ಟು ಈಕ್ವಲ್ ನಿಮಗೆ ಇಲ್ಲ ಅಂದ್ರೂ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಶುಂಠಿ ಜಾಸ್ತಿ ಆಗಬಾರ್ದು, ಸ್ಮೆಲ್ ಜಾಸ್ತಿ ಬಂದ್ಬಿಡುತ್ತೆ. ಸೊ ಇಲ್ಲಾಂದರೆ ಈಕ್ವಲ್ ಆಗಿ ಇರಬೇಕು. ನಾನಿವಾಗ ಇದನ್ನಲ್ಲಿ ರೇಷಿಯೋ ನೋಡ್ಕೊಂಡು ತೊಗೊಳ್ತಾ ಇದ್ದೀನಿ. ಒಂದು 10 ಗ್ರಾಮು 12 ಗ್ರಾಮ್ ಆ ಥರ ಶುಂಠಿ ಕಮ್ಮಿ ಇದ್ದರೂ ಪರವಾಗಿಲ್ಲ, ಬಟ್ ಬೆಳ್ಳುಳ್ಳಿ ಮಾತ್ರ ಜಾಸ್ತಿ ಇದ್ದರೆ ಓಕೆ. ಇಲ್ಲ ಲೆವೆಲ್ ಆಗಿ ತೊಗೊಳ್ಳಿ. ನಾನು ಇವಾಗ ನೋಡಿ ಈ ಚಿಕ್ಕ ಸ್ಕೇಲಲ್ಲಿ ಮೆಷರ್ ಮಾಡ್ಕೊತಾ ಇದ್ದೀನಿ. ಶುಂಠಿ ತುಂಬಾ ಕಟ್ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ಸ್ವಲ್ಪ ತೊಗೊಂಡು ಹಾಕ್ಕೊತಿದ್ದೀನಿ. ಸೊ ಶುಂಠಿನ ನಾನು ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಸೊ ಇವಾಗ ಇರೋ ಅಷ್ಟನ್ನು ನೋಡಿಬಿಟ್ಟು ಶುಂಠಿ ನಾನು ಲೆವೆಲಲ್ಲಿ ನೋಡಿ ಹಾಕ್ತಾಯಿದ್ದೀನಿ. ಇವಾಗ ಇಷ್ಟು ಗ್ರಾಮ್ ಬೇಕೋ ಅಷ್ಟು ಗ್ರಾಮ್ ಹಾಕ್ಕೊಂಡು ನಾವೊಂದು ಚಿಕ್ಕ ಜಾರಲ್ಲಿ ಅದನ್ನು ಮಿಕ್ಸಿ ಮಾಡಿ ಇಟ್ಕೋಬೇಕು. ಸೊ ಇವಾಗ ಫಸ್ಟು ನಾನು ಶುಂಠಿನಾಗಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಬಿಕಾಸ್ ಈ ಚಿಕ್ಕ ಮಿಕ್ಸಿ ಜಾರ್ ಇದೆಯಲ್ಲ ಇದು ಚೆನ್ನಾಗಿ ರುಬ್ಬುತ್ತೆ. ಎರಡು ಒಟ್ಟಿಗೆ ಹಾಕಿದ್ರೆ ತುಂಬ ಫುಲ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ರುಬ್ಬಲ್ಲ. ಹಾಗೂ ಶುಂಠಿ ಸ್ವಲ್ಪ ದೊಡ್ಡ ಇರೋದ್ರಿಂದ ಅದನ್ನು ಫಸ್ಟು ಗ್ರೈಂಡ್ ಮಾಡಿಕೊಂಡ್ರೆ ಈ ಬೆಳ್ಳುಳ್ಳಿ ಬಂದು ಈಸಿಯಾಗಿ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನನಗೆ ರೆಡಿ ಆಯಿತು. ಬೆಳಗ್ಗೆ ಯಾರು ಎದ್ದೊಳ್ದೇ ಇದ್ದಾಗ ಈ ಕೆಲಸಗಳೆಲ್ಲ ಸ್ವಲ್ಪ ಮಾಡಿಟ್ಬಿಟ್ರೆ ಮಿಕ್ಕಿದ ಕೆಲಸಗಳು ನೋಡೋಕೆ ನಮಗೆ ಈಸಿ ಅನಿಸುತ್ತೆ. ಅಡುಗೆ ಮಾಡಬೇಕಾದಾಗೆಲ್ಲ ರಶ್ ಅನಿಸಲ್ಲ. ಸೊ ಲಿಯಾನ್ ಬಂದು ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ಪಾಪ ಅದು 2-3 ದಿನದಿಂದ ಸ್ವಿಮ್ಮಿಂಗ್ ಪೂಲ್ ಹೋಗಿಲ್ಲ. ಕೈ ಬೇರೆ ಸುಟ್ಕೊಂಡ್ಬಿಟ್ಲು. ಅದು ಎಷ್ಟು ಗಿಲ್ಟ್ ಫೀಲ್ ಆಗ್ತಿದೆ ನನಗೆ ಅಂದರೆ ಅಷ್ಟು ನೋವು ಅನ್ನಿಸ್ತಾ ಇದೆ ನನ್ನ ಮನಸ್ಸು. ಬಿಕಾಸ್ ಒಂದು ಕ್ಲೈಂಟು ಸ್ಯಾರಿ ಕೊಟ್ಟಿದ್ರು, ಅದು ಅಯರ್ನ್ ಮಾಡಿಬಿಟ್ಟು ಬಿಸಿ ಹಾಗೆ ನಾನು ಆಫ್ ಮಾಡಿಟ್ಟಿದ್ದೆ. ಪಾಪ ಅದು ಗೊತ್ತಾಗದೆ ಬಂದು ಅಯರ್ನ್ ಬಾಕ್ಸ್ ಮೇಲೆ ಕೈ ಇಟ್ಬಿಡ್ತು. ಸೊ ಕೈ ಬಂದು ಬರ್ನ್ ಆಗಿದೆ. ಇದೇ ಲೈಫಲ್ಲಿ ಫಸ್ಟ್ ಟೈಮು ಅವಳು ಬಂದು ಈ ರೀತಿ ನಾನು ಆ ಪ್ಲೇಸಲ್ಲಿ ಇರಲಿಲ್ಲ. ಆ ಕಡೆ ಹೋಗಿದ್ದೆ, ಅವಳಿಗೆ ಹೇಳಿದ್ದೆ, ಬಟ್ ಗೊತ್ತಾಗದೆ ಬಂದು, ಮಗು ಅಲ್ವಾ, ಗೊತ್ತಾಗದೆ ಬಂದು ಆ ಐರನ್ ಬಾಕ್ಸ್ ಹತ್ರ ಲೈಟಾಗಿ ಕೈ ಬಂದು ಇಟ್ಬಿಟ್ಟಿದ್ದಾಳೆ. ಅಲ್ಲಿ ಬಂದು ಫುಲ್ಲು ಒಂದು ಲೈನ್ ಬಂದು ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ಸೊ ತುಂಬಾ ಕಷ್ಟ ಅನ್ನಿಸ್ತು. ಮಾರನೇ ದಿನಕ್ಕೆ ಪಾಪ ಬಬಲ್ಸು ಬಂದುಬಿಡ್ತು. ಒಂದು 3-4 ಡೇಸ್ ಸ್ವಿಮ್ಮಿಂಗ್ ಹೋಗಿಲ್ಲ, ಯಾವುದೇ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಆಗಿಲ್ಲ ಅವಳಿಗೆ. ಮನೆಯಲ್ಲೇ ಕಂಪ್ಲೀಟ್ ರೆಸ್ಟಲ್ಲಿದ್ಲು, ಟ್ಯೂಷನ್ ಮಾತ್ರ ಹೋಗ್ತಾಯಿದ್ಲು. ಆ ಕಷ್ಟದಲ್ಲೂ ಪಾಪ ಅದು ಓದ್ತಾ ಇತ್ತು, ಎಲ್ಲ ಮಾಡ್ತಾಯಿತ್ತು. ಬಟ್ ಮಕ್ಕಳನ್ನ ಎಷ್ಟು ಹುಷಾರಾಗಿ ನೋಡ್ಕೊತೀವೋ ಅದಕ್ಕೆ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಸೊ ಇವಾಗ ನಮ್ಮ ಹೆಲ್ಪರು ಇಲ್ದಿರೋದ್ರಿಂದ ನನಗೆ ಅದೇ ಮೈಂಡಲ್ಲಿ ಪಾಪ ನಾನು ಅಲ್ಲಿ ಇಟ್ಬಿಟ್ಟಿದ್ದೆ. ಅವಳಿಗೆ ಹೇಳಿದ್ರೂ ಮಕ್ಕಳದು ಪ್ರೆಸೆನ್ಸ್ ಅಬ್ಸೆನ್ಸ್ ಇರುತ್ತೆ, ಸ್ವಲ್ಪ ಬಂದುಬಿಟ್ಟು ಪಾಪ ಮುಟ್ಕೊಂಬಿಡ್ತು. ಸುಟ್ಟು ಬಂದು ಗಾಯ, ಅದು ಇನ್ನೂ ಆ ಮಾರ್ಕೆಲ್ಲ ಹಿಂಗಿರುತ್ತೋ ಏನೋ ನನಗೆ ಗೊತ್ತಾಗ್ತಿಲ್ಲ. ಬಟ್ ಆಫ್ಟರ್ ಲಾಂಗ್ ಟೈಮ್ 4 ಡೇಸ್ ಆದಮೇಲೆ ಪಾಪ ಅದು ಸ್ವಿಮ್ಮಿಂಗ್ ಫೂಲಿಗೆ ಮಾಸ್ಟರ್ ಹತ್ರ ಬಂದು ಕೇಳ್ಕೊಂಡ್ಳು. ಅವಳಿಗೆ ಸ್ವಿಮ್ಮಿಂಗ್ ಮಾಡೋದು ತುಂಬ ಇಷ್ಟ. ನೆನ್ನೆನೇ ಬಂದು ಕೇಳಿದ್ಲು, ಸರ್ ಬರಲ್ಲ ನಾಳೆ ಅಂತ. ಆಮೇಲೆ ಮಾಸ್ಟರ್ ಕೈಯೆಲ್ಲ ನೋಡಿ ಸರಿ ಓಕೆ ಬಾ ಅಂದರು. ಬಟ್ ಆದರೆ ಸ್ವಿಮ್ಮಿಂಗ್ ಆದಮೇಲೆ ಆ ನೈಟೇ ಅವಳಿಗೆ ಸ್ವಲ್ಪ ಆ ಪ್ಲೇಸ್ ಹತ್ರ ಸ್ವೆಲ್ಲಿಂಗ್ ಆದಂಗೆ ಆಗಿತ್ತು. ಹ್ಯಾಂಡ್ಸ್ ತುಂಬ ಯೂಸ್ ಮಾಡಬೇಕಲ್ವ. ಬಟ್ ಓಕೆ, ಅವಳಿಗೇನು ಪೇಯ್ನ್ ಇಲ್ಲ ಅಂದ್ಲು. ಸ್ವಲ್ಪ ಐಸ್ ಕ್ಯೂಬ್ ಡ್ಯಾಬ್ ಮಾಡಿಟ್ಟೆ. ದಯವಿಟ್ಟು ಮಕ್ಕಳನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ಎಷ್ಟು ಹುಷಾರಾಗಿ ನೋಡ್ಕೊತಿರೋ ಅಷ್ಟು ತುಂಬಾ ಒಳ್ಳೆಯದು. ಇವಾಗವರೆಗೂ ನನಗೆ ಆ ನೋವು ಬಂದು ಕಾಡ್ತಾ ಇದೆ. ಸುಟ್ಕೊಂಬಿಟ್ಲ ಅಂತ ತುಂಬ ಫೀಲ್ ಆಗುತ್ತೆ. ಸೊ ನಾನು ಅಷ್ಟೇ ಎಷ್ಟು ಹುಷಾರಾಗಿ ನೋಡ್ಕೊತಾ ಇರ್ತೀನಿ ಅವಳನ್ನ. ತುಂಬ ಪಾಪ ಆ್ಯಕ್ಚುಲಿ ಬೇರೆ ಮಕ್ಳ ಥರ ತುಂಬ ಆಟ ಮಾಡೋದಾಗಲಿ, ನಾನು ಹೊಗಳ್ತಾ ಇಲ್ಲ ನನ್ನ ಮಗಳು ಅಂತ. ಅವಳಿಗೆ ಏನು ಕೆಲಸ ಇದೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಬಟ್ ಅವಳ ತಂಟೆಗೆ ಯಾರಾದರೂ ಬಂದರೆ ಸುಮ್ಮನಿರಲ್ಲ. ಸೊ ಅವಳದು ರೊಟೀನ್ ಇರುತ್ತೆ, ಆ ರೊಟೀನ್ನ ಕ್ರಾಸ್ ಮಾಡದೆ ಓದ್ಕೊಳ್ಳೋದು, ಅವಳದು ಬಾಕ್ಸಿಂಗ್ ಮಾಡೋದು, ಅವಳು ಬಂದು ಸ್ವಿಮ್ಮಿಂಗ್ ಮಾಡೋದು, ಇದರಲ್ಲೇ ಇರ್ತಾಳೆ. ಸೊ ಯಾವುದು ಎಕ್ಸ್ಟ್ರಾ ಕಾಟ ಏನೂ ಕೊಡಲ್ಲ. ಏನಾದರೂ ಬೋರ್ ಅನಿಸಿದ್ರೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾಳೆ, ಇಲ್ಲಾಂದರೆ ಹೊರಗಡೆ ಆಟಾಡೋಕ್ಕೆ ಕರ್ಕೊಂಡು ಹೋಗೋಕ್ಕೆ ಹೇಳ್ತಾಳೆ. ಸೊ ಅದು ಬಂದು ನೈಟಲ್ಲಿ ಮಳೆ ಬಂದಿತ್ತು. ಬಟ್ ಆದರೂ ಕಳಿಸ್ಬೇಕಾ ಅಂತ ಒಂಥರ ಫೀಲ್ ಆಗ್ತಿತ್ತು. ನಾನು ಹೋಗ್ತೀನಿ ಅಂತ ಹಠ ಮಾಡ್ಕೊಂಡು ಬಂದಳು. ಸೊ ಮಾಡಿದ್ಲು. ಹ್ಯಾಂಡ್ಸ್ ಪೇಯ್ನ್ ಇದೆ ಅಂದರೆ ಇಲ್ಲ ಅಂದ್ಲು. ಸೊ ಸರಿ ಅಂತ ಮಾಡೋಕ್ಕೆ ಬಿಟ್ಬಿಟ್ಟೆ. ಸೊ ಇಲ್ಲಿ ಬಂದು ಎಲ್ಲರೂ ಚೆನ್ನಾಗಿ ಬಂದು ಸ್ವಿಮ್ಮಿಂಗ್ ಪೂಲ್ ಕಲಿತಾರೆ. ಇವರು ಚಿಕ್ಕ ಮಕ್ಕಳಿಂದ ಕಿಡ್ಸಿಂದ ಅಡಲ್ಟ್ಸ್ ತನಕ ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲ್ ಕಲಿಸ್ತಾರೆ. 2 ಮಾಸ್ಟರ್ಸ್ ಇರ್ತಾರೆ. ಒಂದು ಚಿಕ್ಕ ಪೂಲಲ್ಲಿ ಇರ್ತಾರೆ, ಇನ್ನೊಬ್ಬರು ದೊಡ್ಡ ಪೂಲು. ಸ್ವಿಮ್ಮಿಂಗ್ ಪೂಲೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಈ ವೀಕ್ ಹೊರಗಡೆ ಎಲ್ಲೂ ಹೋಗಿಲ್ಲ. ಬ್ರೇಕ್ಫಾಸ್ಟಿಗೆ ನಾನೇ ಇಡ್ಲಿ ಸಾಂಬಾರು ಮಾಡಿದ್ದೆ, ಅದನ್ನು ತಿಂದ್ಕೊಂಡು ನನಗೆ ಸುಮಾರು ಕೆಲಸಗಳಿತ್ತು, ಅದನ್ನ ಮಾಡಿದೆ. ಮಿಡ್ಡಲ್ಲಿ ಬಂದು ಒಂದು ಜ್ಯೂಸ್ ಮಾಡಿಕೊಡಿದ್ವಿ, ಪೈನಾಪಲ್ ಜ್ಯೂಸು. ಪೈನಾಪಲೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಹನಿ ಹಾಕಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಜ್ಯೂಸ್ ಮಾಡೋದು. ಸ್ವಲ್ಪ ಕಷ್ಟ ಪೈನಾಪಲ್ ಜ್ಯೂಸು, ಬಟ್ ನೀರು ಹಾಕದೆ ಸ್ವಲ್ಪ ನೀರು ಹಾಕಿ ಮಾಡಬೇಕು.
ಸೊ ಅಟ್ಲೀಸ್ಟ್ 15 ಡೇಸ್ಗೆ ಒಂದು ಸತಿ ಇವಾಗ ಮ್ಯಾಟ್ಸ್ ಎಲ್ಲ ವಾಶ್ ಮಾಡಲೇಬೇಕು, ಬಿಕಾಸ್ ಧೂಳು ಜಾಸ್ತಿ ಆಗ್ತಿದೆ ಸಮ್ಮರ್ ಇರೋದ್ರಿಂದ. 15 ಡೇಸ್ ಒನ್ಸು, ವೀಕ್ಲಿ ಒನ್ಸ್ ಮಾಡಬೇಕು. ನನಗೆ ಈ ವೀಕ್ಲಿ ಒನ್ಸ್ ಅಂತ ಜ್ಞಾಪಕ ಬಂದರೆ ಮಾಡ್ತೀನಿ, ಇಲ್ಲ ಕಂಪಲ್ಸರಿ 15 ದಿನಕ್ಕೆ ಒಂದು ಸತಿ ಮಾಡೇ ಮಾಡ್ತೀನಿ. ಸೊ ವಾಷಿಂಗ್ ಮಿಷಿನಿಗೆ ಹಾಕಿಬಿಟ್ಟು ನಾರ್ಮಲಾಗಿ ಸ್ವಲ್ಪ ಪ್ರೀ ವಾಶಲ್ಲಿ ಬಂದು ನಾವು ವ್ಯಾನಿಷ್ ಹಾಕಬೇಕು. ಆಮೇಲೆ ಕಂಫರ್ಟು ಸರ್ಫ್ ಎಕ್ಸೆಲ್ ಅದನ್ನು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ನಾರ್ಮಲ್ ವಾಶ್ಗೆ ಅಂತ ಕೊಟ್ಟರು ಸಾಕು, ಚೆನ್ನಾಗಿ ಅದು ವಾಶ್ ಮಾಡಿ ಕೊಟ್ಬಿಡುತ್ತೆ. ಸೊ ನಾನು ಬಂದು ಇದರಲ್ಲಿ ತುಂಬ ಆಪ್ಷನ್ಸ್ ಇರೋದ್ರಿಂದ ಅದಕ್ಕೆ ತಕ್ಕಂಗೆ ನಾನು ಚೂಸ್ ಮಾಡ್ತೀನಿ. ಬಿಕಾಸ್ ಅದು ಸ್ವಲ್ಪ ಹಾರ್ಡಾಗಿರೋದ್ರಿಂದ ಜೀನ್ಸ್ ಒಗೆಯುತ್ತಲ್ವ, ಆ ಒಂದು ಮೆಥಡಿಗೆ ಹಾಕ್ಬಿಡ್ತೀನಿ. ಸೊ ಅದು ನಿಮಗೆ ಚೆನ್ನಾಗಿ ಅದು ಇನ್ನೊಂದು ಚೂರು ಎಕ್ಸ್ಟ್ರಾ ಒಗೆದು ಕೊಡುತ್ತೆ. ಸೊ ಜೀನ್ಸ್ ಎಲ್ಲ ಸ್ವಲ್ಪ ರಫ್ ಆಗಿರುತ್ತೆ, ಅದಕ್ಕೆ ತಕ್ಕಂಗೆ ಆ ಮೆಷನ್ ಬಂದು ರಿಯಾಕ್ಟ್ ಮಾಡುತ್ತೆ. ಹಾಗಾಗಿ ಜೀನ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೀ ವಾಶ್ಗೆ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಹಾಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ನಮಗೆ ಟೈಮ್ ಆಗುತ್ತೆ. ಸೊ ಪ್ರೀ ವಾಶ್ನ ಆನ್ ಮಾಡ್ತಾಯಿದ್ದೀನಿ. ಪ್ರೀ ವಾಶಿಗೆ ಬಂದು ಫಸ್ಟು ವ್ಯಾನಿಷ್ ತೊಗೊಂಡು ಚೆನ್ನಾಗಿ ಪ್ರೀ ವಾಶ್ ಮಾಡ್ಕೊಂಬಿಡುತ್ತೆ. ಆಮೇಲೆ ನಿಮಗೆ ಇನ್ನೂ ತುಂಬ ಡರ್ಟ್ ಏನಾದರೂ ಇದ್ದರೆ ನೀವು ಸರ್ಫ್ ಎಕ್ಸೆಲ್ ಹಾಕ್ತಿರಲ್ವ, ಆ ಪ್ಲೇಸಲ್ಲೂ ಸ್ವಲ್ಪ ಪ್ರೀ ವಾಶ್ ಅಂದರೆ ವ್ಯಾನಿಷ್ ಸ್ವಲ್ಪ ಹಾಕ್ಕೊಂಡ್ರೆ ಕಲೆಗಳು ಇನ್ನೂ ನೀಟಾಗಿ ಹೋಗುತ್ತೆ. ನೋಡಿ, ಪ್ರೀ ವಾಶಲ್ಲಿ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿರುವಂಥ ವ್ಯಾನಿಷ್ನ ತೆಗೆದು ಅದು ನೀಟಾಗಿ ಪ್ರೀ ವಾಶ್ ಮಾಡಿ ಕೊಟ್ಬಿಡುತ್ತೆ. ಸೊ ಇವಾಗ ಆರೆಂಜೆಲ್ಲ ನಾವು ತಿಂತೀವಲ್ವ, ಅದ್ರ ಪೀಲ್ನ ಈ ರೀತಿ ಒಣಗಿಸಿಟ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ತುಂಬಾ ಡಿ-ಟ್ಯಾನ್ಗೆ ಸೂಪರ್ ಪ್ಯಾಕ್, ಅದು ವಿಟಮಿನ್ ಸಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಅದು ನಮಗೆ ರಿಸಲ್ಟ್ ಬರುತ್ತೆ. ಸೊ ನಾನು ಅದನ್ನೇ ಮಾಡ್ತಾಯಿದ್ದೀನಿ, ಜಾಸ್ತಿ ಇಲ್ಲ, ಸ್ವಲ್ಪ ತೆಗೆದಿಟ್ಕೊತೀನಿ, ಚೆನ್ನಾಗಿರೋ ಸಿಪ್ಪೆಗಳು ಮಾತ್ರ. ಸೊ ಇವಾಗ ನೋಡಿ ವಾಶ್ ಆಗಿದೆ. ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಟಿರೋದನ್ನೆಲ್ಲ ನಾನು ಜೋಡಿಸಿಟ್ಬಿಟ್ಟೆ. ಆಮೇಲೆ ಅಷ್ಟೊತ್ತಿಗೆ ವಾಶ್ ಆಗಿದೆ. ಬೇರೆ ಕೆಲಸಗಳು ಸ್ವಲ್ಪ ಇತ್ತು, ಅವೆಲ್ಲ ಮಾಡ್ಕೊಂಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲಾಗಿ ಚೆನ್ನಾಗಿರುತ್ತೆ. ಸೊ ನಿಮಗೆ ಬೇಕು ಅಂದರೆ ಇದರಲ್ಲಿ ಸ್ವಲ್ಪ ಒಂದು ಮುಚ್ಚಳ ಡೆಟಾಯಿಲ್ ಕೂಡ ಹಾಕ್ಕೋಬೋದು ವಾಷಿಂಗಲ್ಲಿ, ಬಿಕಾಸ್ ಬ್ಯಾಕ್ಟೀರಿಯಾಸ್ ಏನಾದರೂ ಇದ್ರೂ ಕಿಲ್ ಮಾಡುತ್ತೆ. ನಾವು ಕೆಳಗಡೆ ನೆಲದಲ್ಲಿ ಹಾಕ್ತೀವಲ್ವ, ಅದಕ್ಕೋಸ್ಕರ. ಸೊ ಇದ್ರ ಜೊತೆಗೆ ನಾನು ಮಾಪು, ಮನೆಯದೇನಾದರೂ ಬಟ್ಟೆಗಳು, ಮಸಿ ಬಟ್ಟೆಗಳೇನಾದರೂ ಇದ್ದರೆ ಅದನ್ನು ಹಾಕಿ ವಾಶ್ ಮಾಡಿಬಿಡ್ತೀನಿ. ಸೊ ಇವಾಗ ಮನೆಗಲ್ಲೂ ಮಕ್ಕಳು ಇರೋದ್ರಿಂದ ಆಗಾಗ ಗಲೀಜಾಗ್ತಾನೆ ಇರುತ್ತೆ. ಅದನ್ನು ಸ್ವಲ್ಪ ಎಲ್ಲ ನೀಟ್ ಮಾಡಿಬಿಟ್ಟು ಬೆಡ್ಶೀಟ್ಸು, ನಮ್ಮ ಸೋಫಾಗೆ ಹಾಕಿರೋ ಬೆಡ್ಶೀಟ್ಸ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ಸೊ ವಾಷಿಂಗ್ ಅಂತ ಬಂದುಬಿಟ್ರೆ ಎಲ್ಲ ಒಂದೇ ಸತಿ ವಾಶ್ ಮಾಡಿಬಿಟ್ರೆ ಅದನ್ನೊಂದು ಜ್ಞಾಪಕದಕ್ಕಿರುತ್ತೆ. ಪಿಲ್ಲೋ ಕವರ್ಸು, ಸೋಫಾ ಮೇಲೆ ಹಾಕ್ತೀವಲ್ಲ, ಆ ಪಿಲ್ಲೋ ಕವರ್ಸ್ ಎಲ್ಲ ವಾಷಿಂಗಿಗೆ ಹಾಕಿಬಿಟ್ಟು ಹೊರಗಡೆ ಹೋಗೋದಿತ್ತು. ಲಿಯಾ ಸ್ಕೂಲಿದ್ದು ಬಂದು ಸ್ವಲ್ಪ ಯೂನಿಫಾರ್ಮ್ಸ್ ಎಲ್ಲ ನಾವು ಕಳಿಸ್ಬೇಕು. ಆ ಸ್ಕೂಲಿಂದ ಬೇರೆ ವೆಂಡರ್ಗೆ ಹೇಳಿರ್ತಾರೆ, ನಾವು ಅಲ್ಲೋಗಿ ಕಲೆಕ್ಟ್ ಮಾಡಬೇಕು. ಸೊ ಇದು ವೀಕೆಂಡ್ ಇರೋದ್ರಿಂದ ಅಲ್ಲಿ ವಿಪರೀತ ರಶ್ ಅಂದರೆ ವಿಪರೀತ ಅಷ್ಟು ರಶ್ ಇತ್ತು. ಅಲ್ಲೇ 1.5 hour ಹಂಗೆ ಆಗೋಯಿತು. ಸೊ ಯೂನಿಫಾರ್ಮ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು KFC ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಮಧ್ಯಾಹ್ನ ಲಂಚ್ ಅಲ್ಲೇ ಮಾಡ್ಕೊಂಡ್ಬಿಟ್ವಿ. ಅಷ್ಟು ಟೈಮೇ ಆಗೋಯಿತು. ಮಧ್ಯಾಹ್ನ ಲಂಚ್ ಬಂದು KFCಯಲ್ಲಿ ಮಾಡ್ಕೊಂಡ್ವಿ. ಸೊ ಲಿಯಾಗೆ ಬಂದು ಪಾಪ ಅವಳಿಗೂ ಸ್ವಲ್ಪ ತುಂಬ ದಿನ ಆಗಿತ್ತು KFC ಎಲ್ಲ ಕೊಡಿಸಿ. ಸೊ ಪಕ್ಕದಲ್ಲಿದ್ದನ್ನು ನೋಡಿ ಕೇಳಿಬಿಟ್ಲು. ಸರಿ ಮಧ್ಯಾಹ್ನ ಹೆಂಗೋ ಲಂಚ್ ಟೈಮ್ ಅಲ್ಲ ಅಂತ ಹೇಳ್ಬಿಟ್ಟು ತಿನ್ಕೊಂಡು ಬಂದುಬಿಟ್ವಿ. ಸೊ ಬಂದುಬಿಟ್ಟು ಮನೆ ಪಕ್ಕದಲ್ಲಿರುವಂಥ ಒಂದು ಶಾಪಿಂಗಲ್ಲೇ ಬಂದು ಸ್ವಲ್ಪ ಥಿಂಗ್ಸ್ ಬೇಕಾಗಿತ್ತು, ಮನೆಗೆ ಬೇಕಾಗಿರುವಂಥ ಪಾತ್ರೆಗಳು, ಸ್ವಲ್ಪ ಗ್ರಾಸರೀಸ್ ಎಲ್ಲ ಅಲ್ಲೇ ಶಾಪ್ ಮಾಡ್ಕೊಂಡು ಬಂದೆ. ಬಿಕಾಸ್ ನನಗೆ ಒಂದಿನ ಫುಲ್ ಎಲ್ಲ ಮಾಡಿಬಿಟ್ಟು ಅಟ್ಲೀಸ್ಟ್ ಸಂಡೇ ಬಂದು ಫುಲ್ ಡೇ ನಾನು ರೆಸ್ಟ್ ತೊಗೊಂಡ್ಬಿಡ್ತೀನಿ, ಎಲ್ಲೂ ಹೋಗೋದೆ ಏನು ಮಾಡಿದೆ ಆ ಥರ. ಬಟ್ ಆದರೆ ಸ್ಯಾಟರ್ಡೇ ನಾವು ಇವಾಗ ಹೊರಗಡೆ ಬಂದಿರೋದ್ರಿಂದ ಸ್ಯಾಟರ್ಡೇ ಇವೆಲ್ಲ ಶಾಪಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ವೀಕ್ ಡೇಸಲ್ಲೇ ನಾನು ಹೋಗ್ಬಿಟ್ಟು ಎಲ್ಲ ಬೈ ಮಾಡ್ಕೊಂಡೆಲ್ಲ ಬಂದುಬಿಡ್ತೀನಿ. ಸೊ ಹೆಂಗೂ ಹೊರಗಡೆ ಬಂದಾಯ್ತಲ್ಲ ಅಂತ ಬೇಕಾಗಿರೋ ಥಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಸೊ ಇವಳಂತೂ ಒಂದು ನಿಮಿಷನೂ ಸುಮ್ಮನೆ ಇರಲ್ಲ, ಏನಾದರೂ ಮಾಡ್ತಾನೆ ಇರ್ತಾಳೆ. ಸೊ ಮಾಸ್ಟರ್ ಬಂದು ಅವಳಿಗೆ ಸ್ವಲ್ಪ ಕರಾಟೆ ಕಿಕ್ಕಿಂಗ್ ಸ್ಪೀಡ್ ಜಾಸ್ತಿ ಆಗಲಿ ಅನ್ನೋಕ್ಕೋಸ್ಕರ ಈ ಒಂದು ಇದನ್ನು ಕೊಟ್ಟಿದ್ದಾರೆ. ಇದು ಹೆಸರು ಏನಂತ ಗೊತ್ತಿಲ್ಲ ನನಗೆ, ಬಟ್ ಈ ಕಿಕ್ಕರ್ ಇದರಲ್ಲಿ ಬಂದು ಕಿಕ್ ಮಾಡ್ತಾ ಇರ್ತಾಳೆ. ಸ್ವಲ್ಪ ಮೇಲೇನೂ ಹೋಗಬೇಕು, ಅದೇ ರೀತಿ ಸ್ಪೀಡು ಆಗಬೇಕು. ಹಾಗಾಗಿ ಅದನ್ನು ಕೊಟ್ಟಿದ್ದಾರೆ. ಪಾಪ ಆದ್ರೂ ಅವಳಿಗೆ ಹುಷಾರಿಲ್ಲ. ನಾನೇ ಹೇಳ್ತಾ ಇದ್ದೀನಿ ರೆಸ್ಟ್ ತಗೋ ಅಂತ. ಆದರೂ ಮಾಸ್ಟರ್ ಹೇಳಿದಾರಂತ ಡೈಲಿ ಒಂದು 50 ಕಿಕ್ಸ್ ಮಾಡ್ತಾನೆ ಇರ್ತಾಳೆ. ಸೊ ಅವಳದು ರೊಟೀನ್ ಅಂತ ಇದೆ. ಮಕ್ಕಳಿಗೆ ಇವಾಗಿಂದ ಒಂದು ಡಿಸಿಪ್ಲಿನ್ ನಾವು ಬೆಳೆಸ್ಬಿಟ್ರೆ ಆ ಡಿಸಿಪ್ಲಿನ್ ಅವ್ರಿಗೆ ಅದೇ ಕಂಟಿನ್ಯೂ ಆಗುತ್ತೆ. ಸೊ ಓದೋದಾಗಲಿ, ನ್ಯೂಸ್ ಪೇಪರ್ ಓದೋದಾಗಲಿ, ನಾರ್ಮಲ್ ಬುಕ್ಸ್ ಓದೋದಾಗಲಿ, ಈ ರೀತಿ ಆ್ಯಕ್ಟಿವಿಟೀಸಲ್ಲಿ ಅವರು ಆಗಿರಬೇಕು. ಸೊ ಇವತ್ತು ಬಂದು ಸ್ಕೇಟಿಂಗ್ ಇತ್ತು, ಮಳೆ ಬಂದಿದ್ದರಿಂದ ಸ್ಕೇಟಿಂಗು ಕಳಿಸಿಲ್ಲ ಅವಳಿಗೆ. ಸೊ ಏನಾದರೂ ತಿನ್ನಬೇಕು ಅಂತ ಫೀಲ್ ಆಗ್ತಾಯಿತ್ತು. ಸರಿ ತುಂಬ ಈವ್ನಿಂಗ್ ಆಗಿದೆ, ಹೊರಗಡೆ ಹೋಟೆಲಲ್ಲೇ ತಿನ್ಕೊಂಬಿಡೋಣ ಅಂತ ಹೋಗಿದ್ವಿ. ನನಗೂ ಇವತ್ತು ಫುಲ್ ಕೆಲಸ ಮಾಡಿಬಿಟ್ಟು ಟಯರ್ಡ್ ಆಗಿತ್ತು.
ಹಾಗಾಗಿ ಹೊರಗಡೆ ಹೋಗಿ ಚೆನ್ನಾಗೊಂದು ಅಂದರೆ ಈವ್ನಿಂಗ್ ಟೈಮೇ ಸ್ವಲ್ಪ ಹಾಗೆ ನಾವು ಸ್ವಲ್ಪ ಡಿನ್ನರ್ ಥರನೂ ಮುಗಿಸ್ಕೊಂಡು ಬಂದುಬಿಟ್ವಿ. ದೋಸೆ, ಹಸ್ಬೆಂಡ್ ಪಲಾವ್ ತಿಂದರು. ಲಿಯಾ ಬಂದು ಆ ಮಿಲ್ಕ್ ಶೇಕ್ ತೊಗೊಂಡ್ಲು, ಮ್ಯಾಂಗೋ ಮಿಲ್ಕ್ ಶೇಕು. ಅದು ಇಷ್ಟ ಆಗಿಲ್ಲ ಅಂತ ಬಿಟ್ಬಿಟ್ಲು, ಹಸ್ಬೆಂಡೇ ಕುಡಿದ್ಬಿಟ್ರು. ಲಿಯಾ ಬಂದುಬಿಟ್ಟು ಈ ಮ್ಯಾಂಗೋ ತಿಂತಾ ಇದ್ದಾಳೆ. ಸೊ ಇದು ಬಂದು ಹಸ್ಬೆಂಡ್ ಹೊರಗಡೆ ಹೋದಾಗ ತಂದಿರೋದು. ನೈಟು ಹೆವಿ ಮಳೆ, ತುಂಬ ಮಳೆ ಬಂದಿತ್ತು. ಅದು ಹಾಗೆ ಕಂಟಿನ್ಯೂನೇ ಆಗ್ತಾಯಿದೆ. ಸೊ ನೈಟೆಲ್ಲ ಫುಲ್ ಮಳೆ ಇತ್ತು. ಮಳೆಯೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಒಂದು ಮೂವಿ ನೋಡಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಮಗೆ ಮಲಗೋ ಟೈಮ್ ಬಂತು. ಸೊ ಮಲಗಬೇಕಾದ್ರೆ ಲಿಯಾ ಬಂದು ಎಲ್ಲರ ಮುಖಕ್ಕೂ ಮೀಸೆ ಬಳಿತಾ ಇದ್ಲು. ಹಾಗಾಗಿ 3 ಜನನೂ ಬಳ್ಕೊಂಡಿದ್ದೀವಲ್ಲ ಅಂಥೇಳಿ 3 ಜನನೂ ಒಂದೊಂದು ಫೋಟೋ ತೊಗೊಂಡಿದ್ದೀವಿ. ಸೊ ಒಂದು ಮೆಮೊರಿಯಾಗಿ ಇರಲಿ ಅನ್ನೋಕ್ಕೋಸ್ಕರ ನಿಮಗೂ ಶೇರ್ ಮಾಡಿದ್ದೀವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.